ದಿನೇ ದಿನೇ ನಟ ದರ್ಶನ್ಗೆ ಹೆಚ್ಚಾಗ್ತಾ ಇದೆ ಸಂಕಷ್ಟ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ ಲಾಕ್ ಆಗಿದೆ. ಈಗ ಮತ್ತೊಂದು ಕಡೆ ಇದರಿಂದ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಡಿ ಗ್ಯಾಂಗ್ಗೆ ಸಂಕಷ್ಟ. ನಟ ದರ್ಶನ್ ಬಂಧನ ಆಗಿ ಇವತ್ತಿಗೆ 28 ದಿನ ಆಯ್ತು. 28 ದಿನಗಳು ಕಳೆದ್ರೂ ಕೂಡ ನಿಲ್ತಾ ಇಲ್ಲ ರೇಣುಕಾ ಹತ್ಯೆ ತನಿಖೆ. ದಿನಕ್ಕೊಂದು ಸಾಕ್ಷ್ಯಗಳನ್ನ ಸಿಗ್ತಾ ಇದೆ. ಡಿ ಗ್ಯಾಂಗ್ ಲೀಡರ್ಗೆ ಅದು ಉರುಳಾಗ್ತಾ ಇದೆ. ಒಂದು ಕಡೆ ಪ್ರಮುಖವಾಗಿ ಗಮನಿಸುವ ಅಂಶ ಏನಪ್ಪಾ ಅಂತಂದ್ರೆ, ಈಗಾಗಲೇ ದಿನೇ ದಿನೇ ನಟ ದರ್ಶನ್ಗೆ ಸಂಕಷ್ಟ ಹೆಚ್ಚಾಗ್ತಾ ಇದೆ. ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಪಾಲಾಗಿ 28 ದಿನಗಳಾಗಿದೆ. ಇಷ್ಟು ದಿನಗಳಾದ್ರೂ ಕೂಡ ರೇಣುಕಾ ಸ್ವಾಮಿಯ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ಕಲೆ ಹಾಕಲಾಗಿದೆ. ಒಂದು ಕಡೆ 200ರ ಗಡಿ ದಾಟಿದೆ ಸಾಕ್ಷಿ. ಹತ್ಯೆ ಕೇಸ್ನಲ್ಲಿ 200ರ ಗಡಿ ದಾಟಿರುವಂತದ್ದು ಸಾಕ್ಷಿ. ಇದ್ರ ಜೊತೆಗೆ ನಟ ದರ್ಶನ್ಗೆ ಮತ್ತಷ್ಟು ಈ ಪ್ರಕರಣ ಉರುಳಾಗುತ್ತಾ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇರುವಂತದ್ದು. ಪೊಲೀಸರು ಕೂಡ ತಮ್ಮ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಅದರ ಜೊತೆಗೆ 14 ದಿನ ನ್ಯಾಯಾಂಗ ಬಂಧನ ಮುಗಿದ ನಂತರ ಮತ್ತೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಸ್ತರಿಸಲಾಗಿದೆ. ಇದರಿಂದ ದಿನಕ್ಕೊಂದು ಸಾಕ್ಷ್ಯ ಸಿಗ್ತಾ ಇದೆ. ಇದು ಡಿ ಗ್ಯಾಂಗ್ಗೆ ಉರುಳಾಗ್ತಾ ಇರುವಂತದ್ದು. ಕೊಲೆ ಸಾಕ್ಷ್ಯ ನಾಶಕ್ಕೆ ಬಂದವರೇ ಈಗ ಪ್ರಮುಖ ಸಾಕ್ಷಿಗಳಾಗಿದ್ದಾರೆ. ಒಂದು ಕಡೆ ದರ್ಶನ್ ಅವರನ್ನ ಬಚಾವ್ ಮಾಡೋದಕ್ಕೆ ಕುಟುಂಬ ಪ್ರಯತ್ನ ಪಡ್ತಾ ಇದೆ. ಮತ್ತೊಂದು ಕಡೆ ಇದೇ ಕೊಲೆ ದರ್ಶನ್ಗೆ ಸಂಕಷ್ಟ ತರುವ ರೀತಿ ಮಾಡಿದೆ. ಈಗ ಪ್ರಮುಖ ಸಾಕ್ಷಿ ದಿನಕ್ಕೊಬ್ಬ ನಟ ದರ್ಶನ್ ಆಪ್ತ ಹಾಕಿ ಮುಂದೆ ಈಗ ರೇಣುಕಾಸ್ವಾಮಿ ಶವ ಇಟ್ಟಿದಂತ ಸೆಕ್ಯೂರಿಟಿ ಗಾರ್ಡ್ ಕೊಠಡಿ. ಈಗ ಅದು ಕೇಸ್ ಮುಚ್ಚಿ ಹಾಕೋದಕ್ಕೆ ಏನೆಲ್ಲ ಖತರ್ನಾಕ್ ಸ್ಕೆಚ್ಗಳನ್ನ ಹಾಕಲಾಗಿತ್ತು ಗೊತ್ತಾ? ವಿನಯ್ ಹಾಗೂ ಪ್ರದೋಷ್ ಸೇರಿ ಶವ ವಿಲೇವಾರಿಗೆ ಪ್ಲಾನ್ ಮಾಡಲಾಗಿತ್ತು. ಸದ್ಯದ ಮಟ್ಟಿಗೆ ದಿನಕ್ಕೊಂದು ಹೊಸ ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ. ಆ ಶವವನ್ನ ವಿಲೇವಾರಿ ಮಾಡೋದಕ್ಕೆ ನಾನಾ ರೀತಿಯಲ್ಲಿ ಸ್ಕೆಚ್ ಅನ್ನ ಹಾಕಲಾಗಿದೆ. ಕೊಲೆಯಲ್ಲಿ ಸಾಕ್ಷ್ಯನಾಶಕ್ಕೆ ಬಂದವರೇ ಈಗ ಪ್ರಮುಖ ಸಾಕ್ಷಿಗಳಾಗಿದ್ದಾರೆ. ದಿನಕ್ಕೊಬ್ಬ ನಟ ದರ್ಶನ್ ಆಪ್ತ ಕಾಕಿ ಮುಂದೆ ವಿಚಾರಣೆ ಮಾಡಲಾಗ್ತಾ ಇದೆ. ಸುಮ್ಮನೆ ಕೂತಿಲ್ಲ ಪೊಲೀಸರು. ಕೇಸ್ ಮುಚ್ಚಿ ಹಾಕೋದಕ್ಕೆ ಎಲ್ಲ ಖತರ್ನಾಕ್ ಸ್ಕೆಚ್ಗಳನ್ನ ಮಾಡಿದ್ದಾರೆ ಅಂತಂದ್ರೆ, ವಿನಯ್ ಹಾಗೆ ಪ್ರದೋಷ್ ಇಬ್ರು ಸೇರಿ ಆ ಶವವನ್ನ ವಿಲೇವಾರಿ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿತ್ತು.